ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಮಾರ್ಚ್ 3ನೇ ತಾರೀಕಿನಲ್ಲಿ ಸಂಭವ ಆಗುವಂತಹ ಕೇತುಗ್ರಸ್ತ ಚಂದ್ರಗ್ರಹಣದ ವಿಚಾರವನ್ನು ತಿಳಿಸಿ ಆ ಗ್ರಹಣದ ಪರಿಣಾಮವಾಗಿ ದ್ವಾದಶ ರಾಶಿಯವರಿಗೆ ಯಾವ ರೀತಿಯಾಗಿರುವಂತಹ ಶುಭಾಶುಭ ಫಲಗಳು ಈ ಗ್ರಹಣದ ಒಂದು ನಿಮಿತ್ತವಾಗಿ ಪ್ರಾಪ್ತವಾಗಲಿದೆ. ಅದರ ಜೊತೆಗೆ ಮಾರ್ಚ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರ ಅನ್ನೋ ಥರದ್ದು ಯಾವ ರೀತಿ ಇದೆ, ಅದರಿಂದ ಯಾವ ಶುಭಾಶುಭ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗಲಿದೆ ಅಂತ ತಿಳಿಸ್ಕೊಡ್ತಾ ನಾವು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ನೋಡಿ, ಮಾರ್ಚ್ 3ನೇ ತಾರೀಕಿನಲ್ಲಿ ಮಧ್ಯಾಹ್ನದಿಂದ ಪ್ರಾರಂಭವಾಗಿ ಸಾಯಂಕಾಲ 6:45ವರೆಗೆ ಗ್ರಹಣ ಇರುತ್ತೆ. ಆದರೆ ನಮ್ಮ ಭಾರತ ದೇಶಕ್ಕೆ ಆ ಗ್ರಹಣ ಕಾಣಿಸುವಂಥದ್ದು ತುಂಬ ಕಡಿಮೆ. ಮಧ್ಯಕಾಲದಿಂದ ಕೆಲವೊಂದು ಪ್ರಾಂತ್ಯಗಳಲ್ಲಿ ಗ್ರಹಣ ಕಂಡರೂ ಕೂಡ ಸಿಂಹರಾಶಿಯಲ್ಲಿ ಕೇತುಗ್ರಸ್ತ ಚಂದ್ರಗ್ರಹಣ, ಗ್ರಸ್ತೋದಯ ಚಂದ್ರಗ್ರಹಣ ಅಂತ ಕೂಡ ಇದನ್ನು ಕರೀತಾರೆ. ಅಂದರೆ ಗ್ರಹಣ ಹಿಡಿದ ನಂತರವೇ ನಮಗೆ ಚಂದ್ರೋದಯ ಆಗುವಂಥದ್ದು ಇಲ್ಲಿ ಕಾಣಿಸುತ್ತೆ. ಹಾಗಾಗಿ ಚಂದ್ರೋದಯ ಕಾಲದಿಂದ ಗ್ರಹಣ ಮೋಕ್ಷದ ಕಾಲದವರೆಗೆ ನಮಗೆ ಆ ಚಂದ್ರನ ಒಂದು ಬಿಂಬ ಕಾಣಲ್ಲ. ಬರೀ ಕಡೆಯದಾಗಿ ಗ್ರಹಣ ಮೋಕ್ಷ ಮಾತ್ರ ನಮ್ಮ ಕರ್ನಾಟಕಕ್ಕೆ ಕಾಣಸಿಗತ್ತೆ. ಸರಿಸುಮಾರು ಒಂದು 16ರಿಂದ 19 ನಿಮಿಷ ಆವರೇಜ್ ಆಗಿ ನಮ್ಮ ಕರ್ನಾಟಕದಲ್ಲಿ ಈ ಗ್ರಹಣದ ಗೋಚಾರ ಅನ್ನುವಂಥದ್ದು ಕಾಣಸಿಗತ್ತೆ. ಹಾಗಾಗಿ ಇದರ ಆಚರಣೆ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ. ಕೆಲವರು ಇದನ್ನು ಪೂರ್ಣವಾಗಿ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿದ್ರು ಕೂಡ ಗ್ರಹಣದ ಒಂದು ಪುಣ್ಯಕಾಲ ತುಂಬ ಕಡಿಮೆ ಇರುವಂತಹ ಸಾಧ್ಯ ಇರೋದ್ರಿಂದ, ತುಂಬ ಕಡಿಮೆ ಗ್ರಹಣದ ಪ್ರಮಾಣ ಇರೋದ್ರಿಂದ ಆ ಗ್ರಹಣವನ್ನು ಆಚರಣೆಯನ್ನು ಮಾಡುವಂಥದ್ದು ಬೇಡ, ಮೋಕ್ಷ ಸ್ನಾನ ಮಾಡಿದರೆ ಸಾಕು ಅಂತ ಹಲವಾರು ಜನಗಳು, ಪಂಡಿತರು ಅಭಿಪ್ರಾಯವನ್ನು ಪಟ್ಟಿರ್ತಾರೆ. ಇನ್ನು ವೃಷಭ ರಾಶಿಯವರಿಗೆ ನೋಡಿದ್ರೆ ಮಿಶ್ರ ಫಲ ಅಂತ ಹೇಳ್ಬೋದು. ವೃಷಭ ರಾಶಿಯವರಿಗೆ ಈ ಒಂದು ಗ್ರಹಣದ ನಿಮಿತ್ತ ಮಾರ್ಚ್ ತಿಂಗಳ ನಿಮಿತ್ತವಾಗಿ ನೋಡಿದ್ರೆ ಸುಖ ಸ್ಥಾನದಲ್ಲಿ ಗ್ರಹಣ ಆಗ್ತಿರುವಂಥದ್ದು. ಮನಸ್ಯ ಮಾತರೋ ಶೀತರಶ್ಮಿ ಅಂತ ಹೇಳುವಂಥ ರೀತಿ ತಾಯಿಗೆ ಕಾರಕನಾಗಿರುವಂತಹ ಚಂದ್ರ ಮಾತೃಸ್ಥಾನದಲ್ಲಿ ಬಂದ ಅಂತಾದರೆ ತಾಯಿಗೆ ಅನಾರೋಗ್ಯ ಉಂಟಾಗುವಂಥದ್ದು, ವಿಶೇಷವಾಗಿ ಕಾಲಿನಲ್ಲಿ ನೋವು ಉಂಟಾಗುವಂಥದ್ದು ಅಥವಾ ಹೊಟ್ಟೆ ಭಾಗಕ್ಕೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯ ಉಂಟಾಗುವಂಥದ್ದು ವೃಷಭ ರಾಶಿಯವರಿಗೆ ಕಾಣಸಿಗತ್ತೆ. ಕುಟುಂಬ ಸ್ಥಾನ, ಸುಖ ಸ್ಥಾನ, ಗೃಹ ಸ್ಥಾನ, ಮನೆಯ ಸ್ಥಾನ ಹೀಗೆಲ್ಲ ಕರಿತೀವಿ. ಹಾಗಾಗಿ ಮನೆಯಲ್ಲಿ ಒಂದಷ್ಟು ನೆಮ್ಮದಿ ಇಲ್ಲದಿರುವಿಕೆ, ಏನೋ ತುಂಬ ಕಷ್ಟ ಪಡ್ತಾ ಇರ್ತೀರಾ, ತುಂಬ ಪ್ರಯತ್ನ ಹಾಕ್ತಾ ಇರ್ತೀರಾ, ನೀವು ಹಣವನ್ನು ಉಳಿಸ್ಲಿಕ್ಕೆ ಮತ್ತು ಹಣವನ್ನು ಗಳಿಸ್ಲಿಕ್ಕೆ ಬೇಕಾದಷ್ಟು ಪರಿಶ್ರಮವನ್ನು ಹಾಕ್ತಿರ್ತೀರಾ. ಒಂದು ಹೆಸರನ್ನ, ಒಂದು ಕೆರಿಯರ್ನ, ನಿಮ್ಮ ಜೀವನವನ್ನು ಬಿಲ್ಡ್ ಮಾಡಲಿಕ್ಕೆ ತುಂಬ ಶ್ರಮ ಹಾಕ್ತಿರ್ತೀರಾ. ಆದರೆ ಯಾಕೋ ಇತ್ತೀಚೆಗೆ ಅದು ಎಲ್ಲದಕ್ಕೂ ಕೂಡ ಒಂದು ರೆಕಗ್ನಿಷನ್ ಇಲ್ಲ, ನಾನು ಇದನ್ನೆಲ್ಲ ಯಾಕೆ ಮಾಡಬೇಕು ಅನ್ನುವಂತಹ ಒಂದು ಮನಸ್ಸು ಬರುವಂತಹ ಸಾಧ್ಯತೆ ವೃಷಭ ರಾಶಿಯವರಿಗೆ ಕಾಣಸಿಗತ್ತೆ. ವೃಷಭ ರಾಶಿಯವರಿಗೆ ವಾಹನದಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಬಿದ್ದು ಪೆಟ್ಟಾಗುವಂತಹ ಒಂದು ಸಾಧ್ಯತೆ ಇದೆ. ಹಾಗಾಗಿ 4ನೇ ಸ್ಥಾನದಲ್ಲಿ ಕೇತು ಇದ್ದಾಗಲೇ ಈ ರೀತಿಯಾಗಿರುವಂತಹ ಯೋಗಗಳು ಬರಬಹುದು. ಅದರ ಜೊತೆಗೆ 4ನೇ ಸ್ಥಾನದಲ್ಲಿ ಗ್ರಹಣ ಕೂಡ ಬರ್ತಿದೆ ಅಂತಂದ್ರೆ ಸ್ವಲ್ಪ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಅಣ್ಣ ತಮ್ಮಂದಿರ ಮಧ್ಯ ಅಥವಾ ಜೊತೆಗೆ ಹುಟ್ಟಿದವರ ಜೊತೆಗೆ ಸಣ್ಣ ಪುಟ್ಟ ವೈಮನಸ್ಸುಗಳು ಬರುವಂತಹ ಸಾಧ್ಯತೆ ವೃಷಭ ರಾಶಿಯವರಿಗೆ ಕಾಣಸಿಗತ್ತೆ. ಹಾಗಾಗಿ ವೃಷಭ ರಾಶಿಯವರು ಅಣ್ಣ ತಮ್ಮಂದಿರ ವಿಚಾರದಲ್ಲಾಗ್ಲಿ ಅಥವಾ ಭೂಮಿ, ಮನೆ, ಆಸ್ತಿಯ ವಿಚಾರದಲ್ಲಿ ತೀರ್ಮಾನಗಳನ್ನು ತಗೊಳ್ಳಿಕ್ಕೆ ಇದು ಸೂಕ್ತವಾಗಿರುವಂತಹ ಸಮಯ ಅಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಸಿಗತ್ತೆ. ಅಣ್ಣ ತಮ್ಮಂದಿರ ವಿಚಾರದಲ್ಲಿ ಸ್ವಲ್ಪ ಸೌಮನಸ್ಯವನ್ನು ಕಾಪಾಡಿಕೊಳ್ಬೇಕಾಗಿರುವಂಥದ್ದು ವೃಷಭ ರಾಶಿಯವರ ಅವಶ್ಯ ಕರ್ತವ್ಯ ಆಗ್ತದೆ. ಹೀಗೆ ದ್ವಾದಶ ರಾಶಿಗಳಿಗೂ ಕೂಡ ಒಂದು ಗ್ರಹಣ ನಿಮಿತ್ತವಾಗಿರುವಂತಹ ಶುಭ ಫಲಗಳನ್ನ ತಂದುಕೊಡುವಂತ ಪ್ರಯತ್ನವನ್ನು ಮಾಡಿದ್ದೇವೆ. ಇದಾದ್ಮೇಲೆ ಮುಂದೆ ಯುಗಾದಿಯಲ್ಲಿ ಈ ಗ್ರಹಣದ ಫಲ ಯುಗಾದಿಯವರೆಗೆ ಇರುತ್ತೆ ಅಂತ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಯುಗಾದಿಯ ನಂತರ ಹೊಸ ಸಂವತ್ಸರ ಹೇಗಿದೆ, ಹೊಸ ಸಂವತ್ಸರದಲ್ಲಿ ಆಗುವಂತಹ ಗ್ರಹಗಳ ಬದಲಾವಣೆ ಏನು, ಮತ್ತೆ ಹೊಸ ಸಂವತ್ಸರದಲ್ಲಿ ಯಾವ್ಯಾವ ರಾಶಿಯವರಿಗೆ ಉತ್ತಮ ಫಲಗಳಿರುತ್ತೆ, ಇದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ನಾನು ತಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.